ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತೊಂದು ಮೇಕಪ್ ವ್ಲಾಗ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ 16, 17, 18 ಕಂಪ್ಲೀಟ್ 3 ಡೇಸ್ ನನಗೆ ವರ್ಕ್ ಇತ್ತು. ಆ ಒಂದು ವ್ಲಾಗ್ನ ಇದೇ ಒಂದು ಚಿಕ್ಕ ವ್ಲಾಗ್ ಆಗಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಶೂಟ್ ಮಾಡೋಕ್ಕೆ ಆಗಿಲ್ಲ ವೀಡಿಯೋಸ್ನ, ಫುಲ್ಲು ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಹಾಗೆ ಇವತ್ತು ಶನಿವಾರ ಅಂದರೆ 16ನೇ ತಾರೀಕು ಬೆಳಗ್ಗೆನೇ ಎದ್ದು ಲಗೇಜ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಮೇಕಪ್ಗೆ. ಯಾಕಂದರೆ ನೆನ್ನೆ ನಂಗೆ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ನನಗೆ ಏನೇನೆಲ್ಲ ಬೇಕಾಗುತ್ತೋ 2 ಡೇಸ್ ಅಂದರೆ ಭಾನುವಾರ ಕೂಡ ಒಂದು ಬರ್ಡೇ ಇತ್ತು, ಅದಕ್ಕೂ ಸೇರಿಸಿ ಏನೇನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲನೂ ಪಿನ್ಸ್ ಆಗಿರ್ಬೋದು ಪ್ರತಿಯೊಂದೂ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಒಂದು ಮಿಸ್ ಆದರೂ ಅಲ್ಲಿ ನಮಗೆ ಕೈ ಕಾಲು ಓಡಲ್ಲ ಆ್ಯಂಡ್ ಏನು ಮಾಡಬೇಕು ಅಂತಲೂ ಟೆನ್ಷನ್ಗೆ ತಲೆ ಓಡಲ್ಲ. ಹಾಗಾಗಿ ಒಂದು ದಿವಸ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದ್ದೆ. ಇವತ್ತಾಗಿಲ್ಲ ಅಂತೇಳಿ ಬೆಳಗ್ಗೆಯಿಂದನೇ ಎಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಅಲ್ಲಿಂದ ಲಗೇಜ್ ಅದು ತುಂಬ ಜಾಸ್ತಿ ಇತ್ತು. ಹಾಗಾಗಿ ಅಕ್ಕ ಹತ್ರನೇ ಕಾರ್ ತೊಗೊಂಬರೋಕ್ಕೆ ಹೇಳಿದ್ದೆ, ತೊಗೊಂಡು ಬಂದಿದ್ರು. ಮಳೆ ಅಂತೂ ಸಡನ್ನಾಗಿ ಜೋರು ಸ್ಟಾರ್ಟ್ ಆಗೋಯ್ತು. ಯಪ್ಪ ಹೆಂಗೆ ಬಿತ್ತಿದೆ ಅಂದರೆ ಮಳೆ ಅಷ್ಟು ಜೋರು ಸ್ಟಾರ್ಟ್ ಆಗೋಯ್ತು. ಅಲ್ಲಿಂದ ನಾವು ನನ್ನ ಜೊತೆ ಹೆಲ್ಪಿಗೆ ಬರ್ತಾರಲ್ಲ ನವ್ಯ ಅವ್ರನ್ನೂ ಕೂಡ ಕರ್ಕೊಂಡು ನಾವು ಹೆಸರುಘಟ್ಟದಲ್ಲಿ ಲೊಕೇಶನ್ ಇದ್ದಿದ್ದು ಇವತ್ತು. ಹಾಗಾಗಿ ಅಲ್ಲಿಗೆ ಹೊರಟ್ವಿ. ಮಳೆ ಅಂತೂ ಬಿಟ್ಟಿರಲಿಲ್ಲ. ನಾನು ಸದ್ಯ ಬಚಾವಾದ್ವಿ. ಯಾಕಂದರೆ ಫುಲ್ಲು ಜೋರು ಮಳೆ ಇದ್ದಿದ್ದರಿಂದ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಆಯಿತು. ನಾವು ಚೌಟ್ರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಕಮ್ಮಿ ಆಗಿತ್ತು. ಆ್ಯಂಡ್ 1 ಅವರ್ ನಾವು ಕೂಡ ಕ್ಲೈಂಟ್ಸ್ಗೆ ಹೇಳಿದ್ದೆ ನಾನು. ಜಾಸ್ತಿ ಜನ ಇದ್ದರು, ಒಂದು 6 to 7 ಮೆಂಬರ್ಸ್ ಇದ್ದರು. 6 ಮೆಂಬರ್ಸ್ ಇದ್ದರು. ಹಾಗಾಗಿ ನಾನು ಬೇಗ ಬನ್ನಿ, ಒಂದು 2:30ಗೆ ಬನ್ನಿ, ಎಲ್ಲರೂ ಆಲ್ಮೋಸ್ಟ್ ಒಂದು 6:30ಗೆಲ್ಲ ರೆಡಿಯಾಗಿ ಹೋಗ್ಬೋದು ಅಂತ ನಾನು ಮುಂಚೆಯಿಂದನೇ ಹೇಳಿದ್ದೆ. ನಾವು ಕೂಡ ಹೋಗಿದ್ವಿ. ಆ್ಯಂಡ್ ಅವರು ಕೂಡ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡೋರೆಲ್ಲ ಮಾಡ್ತಾಯಿದ್ರು, ಎಲ್ಲ ಆಗಿತ್ತು. ಆ್ಯಂಡ್ ನಾವು ಕೂಡ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಎಷ್ಟೊತ್ತಂದರೆ ಕಾದಿದ್ದೀವಿ ಅಂದರೆ 1 ಅವರ್ ಕಾದಿದ್ದೀವಿ. ಹೇಳಿದ ಟೈಮ್ಗೂ ಕೂಡ ಅವರು ಬರೋಕ್ಕಾಗಲ್ಲ ಪಾಪ, ಮನೇಲೆಲ್ಲ ಶಾಸ್ತ್ರಗಳು ಅದು ಇದೆಲ್ಲ ಮುಗಿಸ್ಕೊಂಡೇ ಬರಬೇಕಾಗತ್ತೆ. ಆದರೆ ನಾವು ಹೇಳಿರ್ತೀವಿ ಮುಂಚೆನೇ, ಯಾಕಂದರೆ ಇಷ್ಟೊತ್ತು ಟೈಮಿಂಗ್ ಹಿಡಿಯುತ್ತೆ ಹೇರ್ ಸ್ಟೈಲ್ಗಾಗಿರ್ಬೋದು, ಸ್ಯಾರಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಇಷ್ಟು ಟೈಮ್ ಹಿಡಿಯುತ್ತೆ, ನೀವು ನೋಡ್ಕೊಂಡು ಬನ್ನಿ ಅಂತ ನಾನು ಹೇಳಿರ್ತೀನಿ ಎಲ್ಲರಿಗೂ. ಹಾಗಾಗಿ ಇನ್ನು ರೂಮ್ಗೆ ಎಲ್ಲ ಹೋಗಿ ನೋಡಿದ್ವಿ ರೂಮೆಲ್ಲ. ಸೊ ನಮ್ಗೆ ಯಾವುದು ಚೆನ್ನಾಗಿ ಬೆಳಕೆಲ್ಲ ಬರುತ್ತೋ ಆ ರೂಮ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಕೂಡ ಹೋಗಿ ಲಗೇಜ್ ಎಲ್ಲ ಏನೇನೆಲ್ಲ ಎತ್ತಿಡಬೇಕು ಅದನ್ನೆಲ್ಲ ಎತ್ತಿಟ್ಕೊಂಡು ರಿಂಗ್ ಲೈಟ್ ಎಲ್ಲ ಸೆಟಪ್ ಮಾಡಿಕೊಂಡು ನಮಗೆ ಮೇಕಪ್ ಮಾಡೋದಕ್ಕೆ ಏನೇನೆಲ್ಲ ಬೇಕಾಗುತ್ತೆ, ಟೇಬಲ್ ಆಗಿರ್ಬೋದು ಯಾವ ಕಡೆ ಇಟ್ಟರೆ ನಮಗೆ ಕೈಗೆ ಬೇಗ ಸಿಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಅರೇಂಜ್ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಕ್ಲೈಂಟ್ಸ್ ಕೂಡ ಬಂದರು. ಸೊ ಕ್ಲೈಂಟ್ಸ್ ಬಂದಿದ್ದ ತಕ್ಷಣ ನಾನು ಮೇಕಪ್ ಶುರು ಮಾಡಿಬಿಟ್ಟೆ. 1 ನಿಮಿಷನೂ ಟೈಮ್ ವೇಸ್ಟ್ ಮಾಡಲಿಲ್ಲ. ಯಾಕಂದರೆ 6 ಮೆಂಬರ್ಸ್ ರೆಡಿ ಆಗಬೇಕು ಅಂತ ಇದ್ದರೆ ಕಮ್ಮಿಯಾಗಿ ಟೈಮ್ ಹಿಡಿಯಲ್ಲ, ನಮಗೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಅವ್ರನ್ನೂ ಕೂಡ ಒಬ್ಬರೊಬ್ಬರನ್ನೇ ನಾನು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲಿ ಹಾಕಿಲ್ಲ ನಾನು, ಜಸ್ಟ್ ಸಿಂಪಲ್ಲಾಗಿ ಕ್ಲಿಪ್ಪಿಂಗ್ಸ್ ತೆಗ್ದಿರೋದು ಹಾಕಿದ್ದೀನಿ. ಯಾಕಂದರೆ ಲೆಂತ್ ಆಗಿಬಿಟ್ರೆ ನಿಮಗೂ ಕೂಡ ನೋಡೋದಕ್ಕೆ ಸ್ವಲ್ಪ ಬೋರ್ ಅನ್ನಿಸ್ಬೋದು. ಹಾಗಾಗಿ ಆ್ಯಂಡ್ ಇವರು ಕ್ಲೈಂಟ್ ರಿಕ್ವೈರ್ಮೆಂಟ್ ಇದ್ದಿದ್ದು ಅವರ ಒಂದು ಸ್ಕಿನ್ ಟೋನ್ಗೆ ಮ್ಯಾಚ್ ಆಗಿರಬೇಕು, ಸಿಂಪಲ್ ಮೇಕಪ್ಪು, ಹಾಗೆ ಹೇರ್ ಸ್ಟೈಲ್ ಮಾತ್ರ ಇನ್ನೂ ಚೆನ್ನಾಗಿ ಮಾಡಿಕೊಡಿ ಆ್ಯಂಡ್ ಸ್ಯಾರಿ ಡ್ರಾಪಿಂಗ್ ಎಲ್ಲ ಕೇಳಿದರು. ಸೊ ಆದಷ್ಟು ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ರೀತಿಯೇ ಮೇಕಪ್ ಆಗಿರ್ಬೋದು, ಅವ್ರು ಕೇಳಿದಂಥ ಹೇರ್ ಸ್ಟೈಲ್ಗಳನ್ನ ಮಾಡಿಕೊಟ್ಟೆ. ಯಾಕಂದರೆ ನಾನು ಟ್ರೈ ಮಾಡ್ತೀನಿ, ಯಾಕಂದರೆ ಬೂದಿಗೆ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಈ ಥರ ಸಿಂಪಲ್ ಮೇಕಪ್ ಕೇಳಿದಾಗ ಕೆಲವು ಸರಿ ಬೂದಿಗೆ ಆಗೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ನಾನು ಆದಷ್ಟು ಕಂಟ್ರೋಲ್ ಮಾಡಿ ಅವರ ಒಂದು ಈ ಥರ ಮೆಚೂರ್ಡ್ ಸ್ಕಿನ್ಸ್ಗಳಿರುತ್ತೆ, ನಾರ್ಮಲ್ ನಮ್ಮ ಥರ ಸ್ಕಿನ್ನವ್ರಿಗೆ ಹೀಗೆ ಮಾಡ್ಬೋದು. ಆದರೆ ದೊಡ್ಡವ್ರಿಗೆ ಈ ಥರ ಮೆಚೂರ್ಡ್ ಸ್ಕಿನ್ ಇರೋರಿಗೆ ಆದಷ್ಟು ಮಿನಿಮಮ್ ಆಗಿ ಮಾಡಿದ್ರೆ ಅವ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಹಾಗಾಗಿ ನಾನು ಆದಷ್ಟು ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ನೋಡಿಕೊಂಡೆ ನಾನು ಮೇಕಪ್ನ ಮಾಡಿ ಕೊಟ್ಟೆ. ಸೊ ಅವ್ರಿಗೆ ಹೋಪ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟ ಆಯಿತು ಅಂತ ಕೂಡ ಹೇಳಿದ್ದಾರೆ. ಅದೊಂದು ನನಗೆ ಖುಷಿ ಇದೆ. ಆ್ಯಂಡ್ ನನ್ನ ವರ್ಕಲ್ಲಿ ನಂಗೆ ತುಂಬಾ ಖುಷಿ ಇದೆ ಅಂತಲೇ ಹೇಳ್ಬೋದು. ಮಾಡಿರೋದನ್ನೆಲ್ಲ ನಾನು ಅದನ್ನ ಕಣ್ಣಾರೆ ನೋಡಿದಾಗ ನಮ್ಗೆ ಅನಿಸುತ್ತೆ, ದೂರದಿಂದ ನೋಡಿದ್ರು ಕೂಡ ಅದು ಬೂದಿಗಾಗಲಿ ಇನ್ನೊಂದು ಥರ ಏನೂ ಕಾಣಿಸ್ಲಿಲ್ಲ ಅಂದರೆ ಅದು ನಂಗೆ ಏನೋ ಒಂಥರ ದೊಡ್ಡ ಖುಷಿ. ಓಕೆ, ಅವ್ರ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರ ನೀಟಾಗಿ ಸಿಂಪಲಾಗಿ ಮಾಡಿಕೊಟ್ಟಿದ್ದೀನಿ ಅವ್ರು ಕೇಳಿರೋ ಥರ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಒಬ್ಬರೊಬ್ಬರನ್ನೇ ರೆಡಿ ಮಾಡ್ತಾ ಇದ್ದೀನಿ. 6 ಮೆಂಬರ್ಸ್ ಅಲ್ವಾ, ಸೊ ಅವ್ರಿಗೆ ನಾನು ಮೇಕಪ್ ಮಾಡ್ಕೊಳ್ಳೋದು ಆ್ಯಂಡ್ ನವ್ಯ ಅವರು ಹೇರ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಟ್ರು. ಆ್ಯಂಡ್ ಫ್ರಂಟ್ ವೇರಿಯೇಷನ್ ಏನಿದೆ ಅದು ನಾನು ಕೇಳ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಬ್ಯಾಕ್ ಸೈಡ್ ಅವರು ಏನು ಮೆಸ್ಸಿ ಬ್ರೈಡ್ ಕೇಳಿದ್ರು ಅದನ್ನು ಅವ್ರು ಹಾಕ್ಕೊಡ್ತಾಯಿದ್ರು. ಹೇಗೋ ಇಬ್ಬರೂ ಮ್ಯಾನೇಜ್ ಮಾಡಿಕೊಂಡು ಹೇರ್ ಸ್ಟೈಲು, ಮೇಕಪ್ಪು, ಸ್ಯಾರಿ ಇಬ್ಬರೂ ಸೇರಿಕೊಂಡು ಆ 6 ಮೆಂಬರ್ಸ್ಗೆ ನಾವು ಮಾಡಿದ್ವಿ. ಆ್ಯಂಡ್ ನವ್ಯ ಅವರಂತೂ ನಂಗೆ ತುಂಬಾ ಹೆಲ್ಪ್ ಮಾಡಿಕೊಟ್ರು 3 ಡೇಸ್ ಅಂದರೆ 16, 17, 18. ಯಾಕಂದರೆ ಆ ಒಂದು ಇದರಲ್ಲಿ ನಮ್ಮ ಕೈ ಓಡ್ತಾ ಇರ್ತಾರದಲ್ವ, ಸೊ ಅವರು ಕ್ರಿಂಪಿಂಗ್ ಮಾಡೋದು, ಸಣ್ಣ ಪುಟ್ಟ ಹೆಲ್ಪ್ಗಳು ಮಾಡೋದು ಆ್ಯಂಡ್ ಹೇರ್ ಸ್ಟೈಲ್ಗಳು ಮಾಡಿಕೊಡೋದು ಎಲ್ಲ ಮಾಡ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬಾ ಬ್ಯಾಕ್ ಸಪೋರ್ಟಿಂಗ್ ಆಗಿ ನಂಗೆ ನಿಂತ್ಕೊಂಡ್ರು. ಆಮೇಲೆ ನನಗೆ ಕೆಲವು ಸತಿ ಮನೆಗೆ ಬರಬೇಕಾಗಿತ್ತು, ಆ ಟೈಮಲ್ಲಿ ನನ್ನ ಕರ್ಕೊಂಡು ಬಂದುಬಿಟ್ರು ಆ್ಯಂಡ್ ತಿರ್ಗಾ ಮಾರ್ನಿಂಗ್ ಕರ್ಕೊಂಡು ಹೋದರು. ಆಮೇಲೆ ಮನೆಗೆ
ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೂ ಕೂಡ ಅವರೇ ನಂಗೆ ಡ್ರಾಪ್ ಮಾಡಿದ್ರು. ಸೊ ತುಂಬಾ ಹೆಲ್ಪ್ ಆಯಿತು ಅವರಿಂದ. ಆ್ಯಂಡ್ ತುಂಬ ಸಪೋರ್ಟಿವ್ ಆಗೂ ನನ್ನ ಜೊತೆ ಇರ್ತಾರೆ, ನನ್ನ ಜೊತೆ ತುಂಬ ಕಂಫರ್ಟಬಲ್ ಆಗಿರ್ತಾರೆ. ನನಗೆ ಅದಷ್ಟು ಖುಷಿ ಆಗುತ್ತೆ. ಈ ಥರ ಕಂಫರ್ಟಬಲ್ ಆಗಿದ್ದರೆ ವರ್ಕ್ ಮಾಡೋದು ನಮಗೂ ಕೂಡ ಈಸಿ ಅನಿಸುತ್ತೆ ಅಲ್ವಾ, ಹಾಗಾಗಿ. ಆ್ಯಂಡ್ ಇನ್ನು ಸೊ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಇನ್ನು ನೆಕ್ಸ್ಟ್ ಡೇ ಸಂಜೆ ಅವ್ರ ರಿಸೆಪ್ಷನ್ಗೆಲ್ಲ ಕಳಿಸ್ಬಿಟ್ಟು ನೆಕ್ಸ್ಟ್ ಡೇ ತಿರ್ಗಾ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು 6:30ಗೆಲ್ಲ ಎದ್ದು ಅವ್ರನ್ನ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ 10:30ಗೆ ಮುಹೂರ್ತ ಇದ್ದಿದ್ದು. ನನಗೆ ಬೇರೆ ಕಡೆ ಬರ್ತಡೇಗೆ ಆರ್ಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಗನೆ ಬರೋಕ್ಕೆ ಹೇಳಿ ಒಂದು 7 o'clock ಸ್ಟಾರ್ಟ್ ಮಾಡ್ಕೊಂಡ್ವಿ ಒಬ್ರೊಬ್ರಿಗೆ ರೆಡಿ ಮಾಡೋದಕ್ಕೆ. ಸ್ವಲ್ಪ ಟ್ರೆಡಿಷ್ನಲ್ ಆಗೇ ಕೇಳಿದರು. ಆ್ಯಂಡ್ ಇನ್ನು ಮಿಕ್ಕಿದ್ದವ್ರಿಗೆಲ್ಲ ಅವರವರ ಹೇರ್ಸಲ್ಲೇ ಹೇರ್ ಸ್ಟೈಲ್ ಕೇಳಿದರು, ಮೇಕಪ್, ಸ್ಯಾರಿ ಡ್ರಾಪಿಂಗ್ ಈ ಥರ. ನನಗಿಲ್ಲಿ ಜಾಸ್ತಿ ವೀಡಿಯೋಸ್ ಮಾರ್ನಿಂಗ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಯಾರ್ದಾರ್ದು ರೆಕಾರ್ಡ್ ಮಾಡಿದ್ನೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರೇ ನನ್ನ ಮೇಕಪ್ನ ಬುಕ್ ಮಾಡ್ಕೊಂಡಿದ್ದು 6 ಮೆಂಬರ್ಸ್ಗೆ. ಆಲ್ಮೋಸ್ಟ್ 2 months ಹಿಂದೆಯೇ ನನ್ನ ಪ್ರೊಫೈಲೆಲ್ಲ ನೋಡಿಬಿಟ್ಟು ನೀವೇ ನಂಗೆ ಮಾಡಿಕೊಡ್ಬೇಕು ಅಕ್ಕ ಅಂತ ಹೇಳಿ ನನ್ನ ಬುಕ್ ಮಾಡ್ಕೊಂಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮೇಕಪ್ ಎಲ್ಲ ಸಿಂಪಲ್ಲಾಗಿ ನಿಮಗೆ ಬೇಕಾಗಿರೋ ಥರ ನ್ಯಾಚುರಲಾಗಿ ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ. ಆ್ಯಂಡ್ ಹೀಗೆ ಯಾವುದಾದ್ರೂ ಇದ್ದರೆ ಖಂಡಿತವಾಗ್ಲೂ ಹೇಳಿ, ನಾನು ಆದಷ್ಟು ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನೀವು ಯಾರಾದರೂ ಮೇಕಪ್ ಬುಕ್ಕಿಂಗ್ಸ್ ಮಾಡ್ಕೋಬೇಕು, ಸಿಂಪಲ್ ಮೇಕಪ್ಪಿಂದ ಸೆಮಿ ಬ್ರೈಡಲ್, ನಾನ್ ಬ್ರೈಡಲ್ ಮೇಕಪ್ ಬುಕ್ಕಿಂಗ್ ಮಾಡ್ಕೋಬೇಕು ಅಂತಿದ್ರೆ ನನ್ನ ಒಂದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫುಲ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಇರುತ್ತೆ. ಇನ್ನು ಅಲ್ಲಿ ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ತಿರ್ಗಾ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಅಂದರೆ ಬರ್ತಡೇಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದರು. ಅಲ್ಲಿಗೆ ನಾನು ಇವಾಗ ಕಾರ್ನಲ್ಲಿ ಅಂದರೆ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನವ್ಯವ್ರು ಅಲ್ಲಿಂದ ಯಾವುದೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋದರು. ನಾನು ಬಂದಿದ್ದರು ಹೆಲ್ಪ್ ಮಾಡೋಕ್ಕೆ, ಅವರು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೊಟ್ಟೋದ್ರು. ನಾನು ಒಬ್ಬಳೇ ಸ್ಯಾರಿ, ಮೇಕಪ್ ಏನೇನಿತ್ತು ಅದನ್ನೆಲ್ಲ ನಾನು ಕಂಪ್ಲೀಟ್ ಮಾಡಿ ಅವ್ರಿಗೆ ಈ ಥರ ನಾನ್ ಬ್ರೈಡಲ್ ಮೇಕಪ್ ಕೇಳಿದರು, ಜ್ಯುವೆಲ್ರಿ ಕೇಳಿದರು, ಹಾಕ್ಕೊಟ್ಬಿಟ್ಟು ಮಾಡಿದೆ. ಇಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಕಂಜೆಸ್ಟಲ್ಲಿತ್ತು, ತುಂಬ ಜನಗಳು ಬೇರೆ ಇದ್ದರು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ತಿರ್ಗಾ ವಾಪಸ್ ನಾನು ತಿರ್ಗಾ ಇನ್ನೊಂದು ಲೊಕೇಶನ್ನು ಇದರಲ್ಲಿತ್ತು, ನೆನ್ಮಂಗ್ಲದಲ್ಲಿತ್ತು. ಇಲ್ಲೂ ಕೂಡ 6 ಮೆಂಬರ್ಸ್ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು. ಹಾಗಾಗಿ ನಾನು ಸೀದಾ ಅಲ್ಲೆಲ್ಲ ಊಟ ಹೋಟ್ಲಲ್ಲೇ ಮಾಡಿಕೊಂಡು ನಾನು ಸೀದಾ ಚೌಟ್ರಿಗೆ ಹೋದೆ. ಅವ್ರು 3 ಗಂಟೆಗೆ ಬರೋಕ್ಕೆ ಹೇಳಿದರು. ನಾನು ಕೂಡ ಕರೆಕ್ಟಾಗಿ 3 ಗಂಟೆಗೆ ಹೋಗಿದ್ದೆ, ಜಾಸ್ತಿ ಜನ ಇದ್ರಲ್ಲ ಹಾಗಾಗಿ. ಆ್ಯಂಡ್ ಇಲ್ಲೂ ಅಷ್ಟೇ ಹೋಗಿದ ತಕ್ಷಣ ಎಲ್ಲರಿಗೂ ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡೆ. ನವ್ಯವರು ಹೇರ್ ಸ್ಟೈಲ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಆದಷ್ಟು ಸಿಂಪಲಾಗಿ ಕೇಳಿದರು. ಆ್ಯಂಡ್ ಅವರ ಹೇರ್ ಸ್ಟೈಲ್ಗಳನ್ನ ಕೇಳಿದರು. ನನ್ನ ಕೈಲಿ ಆದಷ್ಟು ನಾನು ಅವರ ಸ್ಕಿನ್ ಟೋನ್ ಮ್ಯಾಚ್ ಆಗೋ ಥರನೇ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಪ್ರತಿಯೊಂದು ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲೂ ಅಷ್ಟೇ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕಾಗಿಲ್ಲ ಯಾಕಂದರೆ ಜಾಸ್ತಿ ಜನ ಇದ್ರಲ್ಲ, ಕ್ಯಾಮ್ರಾನ ಹ್ಯಾಂಡಲ್ ಮಾಡಲಿಕ್ಕೆ ಆಗಲಿಲ್ಲ. ಜಸ್ಟ್ ಒಂದು 2-3 ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡೆ, ಎಲ್ಲರನ್ನೂ ರೆಡಿ ಮಾಡಿ ಕಳಿಸಿ. ನನಗೆ ನೈಟ್ ಏನಾಗೋಯ್ತು ಅಂದರೆ ಫೋನ್ ಸ್ಟೋರೇಜ್ ಜಾಸ್ತಿ ಆಗಿ ನಾನು ನೈಟ್ ಫೋಟೋಸು ವೀಡಿಯೋಸ್ ಯಾರ್ದು ತೊಗೊಳೋದಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದು ತಿರ್ಗಾ ಮಾರ್ನಿಂಗ್ ಎದ್ದು ನವ್ಯವ್ರು ನನ್ನ ಕರ್ಕೊಂಡು ಬಂದರು ಚೌಟ್ರಿಗೆ. 5:30ಇಂದ ಮೇಕಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊದಲು ಹೆಣ್ಮಕ್ಳು ಬಂದಿದ್ದರು. ಅವ್ರಿಗೆ ಟ್ರೆಡಿಷ್ನಲ್ ಆಗಿ ಸಿಂಪಲ್ಲಾಗಿ ಅವ್ರನ್ನ ಕೇಳಿನೇ ಯಾವ ಥರ ಬೇಕು, ಹೇರ್ ಸ್ಟೈಲ್ ಆಗಿರ್ಬೋದು, ಐ ಮೇಕಪ್ ಆಗಿರ್ಬೋದು, ಪ್ರತಿಯೊಂದು ಅವ್ರನ್ನೇ ಕೇಳಿ ನಾನು ಆದಷ್ಟು ಮಾಡಿಕೊಟ್ಟೆ. ಇಲ್ಲೂ ಅಷ್ಟೇ ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಬೆಳಗ್ಗೆ, ಯಾಕಂದರೆ ಕಂಟಿನ್ಯೂಸ್ ಆಗಿ ಹಿಂದಿಂದನೇ ಬಂದುಬಿಟ್ರೆ ನನಗೆ ವೀಡಿಯೋ ಹ್ಯಾಂಡಲ್ ಮಾಡೋದಕ್ಕಾಗಿಲ್ಲ. ಆ್ಯಂಡ್ ಸ್ಟೋರೇಜ್ ಕೂಡ ಜಾಸ್ತಿ ಆಗೋಯಿತು, ನನಗೆ ಅದು ಆನ್ ಆಗ್ತಾನೇ ಇರಲಿಲ್ವಾ. ಆಮೇಲೆ ಲಾಸ್ಟಿಗೆ ಫೋಟೋಸು ವೀಡಿಯೋಸ್ ಅವ್ರದ್ದು ಕ್ಲೈಂಟ್ಸ್ಗಳು ಮೇಕಪ್ ಮಾಡಿರೋದು ಮಾತ್ರ, ಹೇರ್ ಸ್ಟೈಲು ಮತ್ತು ಮೇಕಪ್ ಮಾಡಿರೋ ಫೋಟೋಸು ವೀಡಿಯೋಸ್ ಮಾತ್ರ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ನನ್ನ ಕೈಯಲ್ಲಿ ಆಗಿದ್ದು ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಆ್ಯಂಡ್ ನವ್ಯವರು ಕೂಡ ನನಗೆ ಕೆಲವೊಂದು ಹೆಲ್ಪ್ ಮಾಡಿಕೊಟ್ರು. ಸೊ ತುಂಬಾ ಹೆಲ್ಪ್ ಆಯಿತು ಅವರಿಂದ ನನಗೆ ಈ ಒಂದು ಆರ್ಡರ್ನ ಕಂಪ್ಲೀಟ್ ಮಾಡೋದಕ್ಕೆ. ಆ್ಯಂಡ್ ಬೆಳಗ್ಗೆ ಅಂತೂ ಹೆಂಗಾಗ್ಬಿಟ್ಟಿತ್ತು ಅಂದರೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಕೊಂಡ್ಬಂದು ಒಂದೇ ಸಮ ನಿಂತ್ಕೊಂಡು ಫುಲ್ಲು ಬ್ಯಾಕ್ ಪೇಯ್ನು, ಫುಲ್ಲು ಕಣ್ಣೆಲ್ಲ ನೋವು ಹೊತ್ಕೊಂಡ್ಬಿಟ್ಟಿತ್ತು ನನಗೆ. ಯಾವಾಗ ಮನೆಗೆ ಹೋಗಿ ಮಲ್ಕೊಂಡು ಬಿಡ್ತೀನಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಕಂಟಿನ್ಯೂಸ್ ಆಗಿ ಮಾಡಿ ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ಮುಗಿಸ್ಕೊಟ್ಬಿಟ್ಟು ಕಳಿಸಿದ್ವಿ. ಹೂವು ಇನ್ನೂ ಬಂದಿರಲಿಲ್ಲ, ಅವ್ರು ಓಡಾಡ್ಕೊಂಡಿರಲಿ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ಹೂವು ಬಂದಿದ್ದ ತಕ್ಷಣವೇ ಎಲ್ಲರಿಗೂ ಹೂವು ಮುಡಿಸಿ ಅವ್ರನ್ನ ರೆಡಿ ಮಾಡಿ ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ 6 ಮೆಂಬರ್ಸ್ ಹೇಳಿದರು. ಸೊ 6 ಮೆಂಬರ್ಸ್ಗೆ ಅವ್ರು ಯಾವ್ಯಾವ ಥರ ಎಲ್ಲ ಕೇಳಿದರು ಅದೇ ರೀತಿಯಾಗಿ ಹೇರ್ ಸ್ಟೈಲ್, ಮೇಕಪ್ ಎಲ್ಲನೂ ಮಾಡಿಕೊಟ್ಟೆ. ಆದಷ್ಟು ನ್ಯಾಚುರಲ್ ಫಿನಿಶಿಂಗೇ ಕೊಟ್ಟಿದ್ದೀನಿ, ಯಾರಿಗೂ ಬೂದ್ಗೆ ಅನ್ನೋ ಥರ ಯಾರಿಗೂ ಮಾಡಿಕೊಟ್ಟಿಲ್ಲ. ಸೊ ಆದಷ್ಟು ಹೇಗಾಗುತ್ತೋ ಹಾಗೆ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ನಿಮಗೂ ಏನಾದರೂ ಮೇಕಪ್ ಬುಕ್ಕಿಂಗ್ಸ್ ಇದ್ದರೆ ಆವಾಗಲೇ ಹೇಳಿದೆ, ಇವಾಗ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಸೊ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಅಷ್ಟೇ ನಾನು ಜಾಸ್ತಿ ವೀಡಿಯೋಸ್ ಕ್ಯಾಪ್ಚರ್ ಮಾಡಿಲ್ಲ, ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಂತೂ ತುಂಬ ಚಿಕ್ಕ ವೀಡಿಯೋ ಆಗಿರುತ್ತೆ, ಒಂದು ಮೇಕಪ್ ವ್ಲಾಗ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಯಾವುದಾದ್ರೂ ಇದ್ದರೆ ಹೇಳಿ, ಖಂಡಿತವಾಗ್ಲೂ ಮಾಡಿ ಕೊಡ್ತೀನಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪ್ರತಿಯೊಬ್ಬರದ್ದು ಕಷ್ಟಗಳಿರುತ್ತೆ. ಅವ್ರು ಏನೇ ಅಂದರೂ, ಯಾವುದೇ ರೀತಿಯಾಗಿ ಏನೇ ತೊಂದರೆ ಮಾಡಿದ್ರು ಅಲ್ಲಿಗೆ ಅದನ್ನು ಬಿಟ್ಬಿಟ್ಟು
ಬಿಟ್ಬಿಟ್ಟು ನಮ್ಮ ವರ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಬರ್ತೀವಿ. ಆ್ಯಂಡ್ ನಾನು ಮಿನಿ ವ್ಲಾಗ್ಸ್ಗಳು ಕೂಡ ಹಾಕಿದ್ದೀನಲ್ಲ, ಸೊ ತುಂಬ ಜನ ಕೇಳ್ತಾ ಇರ್ತೀರ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗಲ್ವಾ ಅಂತೆಲ್ಲ. ಆಗುತ್ತೆ, ಕೆಲವು ಸತಿ ಬೇಜಾರು ಆಗುತ್ತೆ, ಕೆಲವು ಸತಿ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಏನೇ ಆದ್ರೂ ಆ್ಯಂಡ್ ನಮ್ಮ ಕೆಲಸ ಏನಿದೆ ಅಷ್ಟನ್ನು ಮಾತ್ರ ನಾವು ಅಲ್ಲಿ ಮಾಡಿ ಮುಗಿಸ್ಕೊಟ್ಬಿಟ್ಟು ಅವ್ರಿಗೆ ಬರ್ತೀವಿ ಅಷ್ಟೇ. ಇನ್ನು ಅದ್ರ ಮೇಲೆ ಏನು ಮಾಡೋಕ್ಕಾಗುತ್ತೋ ಇನ್ನು ನಮ್ಮಿಂದ ಯಾರಿಗಾದ್ರೂ ಏನಾದರೂ ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಅದನ್ನು ಕ್ಷಮಿಸಿ ಅಂತ ಕೇಳ್ಕೊತೀನಿ. ನಮ್ಮಿಂದ ಏನೇ ರೀತಿಯಾದಂಥ ತಪ್ಪುಗಳು ಆಗಿದ್ದರೆ ಅಲ್ಲಿ ಒಂದು ವೇಳೆ ನಿಮ್ಗೇನಾದರೂ ಅನಿಸಿದರೆ ಸೊ ಕ್ಷಮಿಸಿ ಅಂತ ಕೇಳ್ಕೊಳ್ತಾ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ನಾಷ್ಟ ಮಾಡಿ ಮನೆಗೆ ಹೋಗಿ ಮಲ್ಕೊಂಡು ನಾನು ನೆಕ್ಸ್ಟ್ ಡೇ ಹಬ್ಬಕ್ಕೆ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಹಾಗಾಗಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.